ಸ್ತ್ರೀ ಕಡೆ ಹೋತು. ಇಬ್ರು ಆಳ್ ಮನುಷ್ಯ ಹೇಳ್ತಾನ, ಆ ಹೆಣ್ಮಗಳು ಹೇಳ್ಕೊಂಬರ್ರಿಂದವ ರಥದಲ್ಲಿ ಕುಣಿಸ್ಕೊಂಡು ಹೋದ್ರಿ. ಎಲ್ಲೇ ರಾಜಕ್ಕೆ ಕರ್ಕೊಂಡು ಹೋದ ಅರಮನೆಗೆ. ಇವಿಂದಾಗಿ ಕೆಲಸ ಬಂದು ಮನ್ಯಾಗ ನೋಡ್ತಾನೆ, ಹೇಳ್ತಿಲ್ಲ. ಮಗನ ಮನ್ಯಾನ ಅವ್ರು ಹೇಳಿದ್ರು, ನಿನ್ನೆ ಹೆಂಡತಿನ ರಾಜ ರಥದಲ್ಲಿ ಕರ್ಕೊಂಡು ಹೋಗ್ಯಾನ. ಇದ್ರೊಳೆ ಅವಾಗ ಹರಿತ್ಲ ಅಂದವ. ಕಪ್ಪಿರುವಲಕ್ಕ ದುಡ್ಕೊಂಡು ತಿಂತಿದ್ವು. ಮತ್ತು ಸುಂದರ ಹೆಣ್ಮಗಳ ಆಗ್ಲತ್ತೇಳಿ ಹಳ್ಳ ಒಗದಲ್ಲಿ ರಾಜರು ಹೋದ ಹೆಂಗ್ ಮಾಡೋದು ಅಂತೇಳಿ ವಿಚಾರ ಮಾಡ್ತಾನ. ಎರಡನೇ ಹಳ್ಳ ಒಗಿತಾನ. ಏನಂದ್ ಒಗಿಬೇಕ್ರಿ? ನನ್ನ ಹೆಂಡತಿ ಕಡ್ಡಿ ಆಗ್ಲಿತ್ತ ಒಗದು ಬಿಟ್ಟ. ರಾಜನ ಮೈಯೆಲ್ಲ ಹರ್ಕೊತಿ ಕಡ್ಡಿನ ಅದ. ಏನಂದ್ ಹೋಗಿತ್ತು? ಹಾಳು ಯಾರು ಮೂರ ಹಾಳಿದ್ದು. ಒಂದು 3 ಹಾಳು ಅದಾವ. ಮೊದಲೇನು ಒಗದಿದ್ದ? ಏತಿ ವಿಶ್ವ ಸುಂದರಿ ಆಗ್ಲಿತ್ತ ಒಗದಿದ್ದ. ರಾಜ ಓಡ್ಬಿಟ್ಟ. ಎರಡನೇ ಹಾಳ ಕಡ್ಡಿ ಆಗ್ಲಿತ್ತ ಒಗದ. ಕಡ್ಡಿನಾಗಿ ನಿಂತ ರಾಜನ ಮೈಯೆಲ್ಲ ಹರ್ಕೊಳಕ್ ನಿಂತ್ರಿ. ಅದು ಇದನ್ನೆಲ್ಲ ತಂದಲ್ಲಿ ಬಿಟ್ಟು ಬಿಡತ್ತೇನೆ. ಬಿಟ್ಟು ಬಿಟ್ರು. ಇನ್ನು ಒಂದ ಹಾಳು ಉಳ್ದತ್ರಿ. ಏನ್ ಮಾಡ್ಬೇಕ ಹಳ್ಳ ವಿಚಾರ ಮಾಡ್ರಿ. ಇನ್ನು ಉಳಿದದ್ದು ಒಂದ ಹಾಳು ಉಳ್ದದ. ಏನಂದ್ ಹೋಗದಪ್ಪ ಅಂದ್ರ, ನನ್ನ ಹೆಂಡತಿ ಹೆಂಗಿದ್ಲು ಹಂಗಾಗ್ಲಿ ತೋದ್ರ ಉಪಯೋಗ ಆಗ್ತಲ್ರಿ ಹಳ್ಳ. ದುರುಪಯೋಗನ ಅದು. ಅದಕ್ಕಾಗಿ ನಾವೇನಪ್ಪಾ ಅಂದ್ರ ಯುದ್ಧದಲ್ಲಿ ಸಂತೋಷ ಪಡಬೇಕು ಹೊರತಾಗಿ ಬ್ಯಾರೆ ಬ್ಯಾರೆ ಭಾವನೆ ಮಾಡಬಾರದು. ಪುರಂದರದಾಸರು ಒಂದು ಪದ್ಯದಲ್ಲಿ ಹೇಳ್ತಾರ, ಹೆಂಡತಿ ಆದವಳು ಬಹಳ ಸುಂದರಿಯಾಗಿರಬಾರದು, ಅದು ನಮಗ ತೊಂದರೆ ಅದಂತ ಹೇಳ್ಯಾರ ಅವರು. ಯಾರು? ಮಹಾತ್ಮರು. ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ, ಕಂಡು ಕೇಳಿ ಮತ್ತೆ ಮೋಹಿಪರು. ಬಲ್ಲವರು ಮತ್ತೆ ತಿಳಿದವರು ಕೇಳ್ತಾರ. ಇಲ್ಲಿ ನಮಗೇನು ಅನ್ಕೂಲಪ್ಪ ಅಂದ್ರ ಹೆಂಡತಿ ಅನ್ನುವಂಥದ್ದು ಬಹಳ ಮುಖ್ಯದ. ಪರಮಾತ್ಮ ಜೋಡಿ ಮಾಡಿದಂತ ಹೆಂಡತಿ. ಗಂಡ ಹೆಂಡತಿ ಅಂದ್ರೆ ಬಹಳ ಸುಂದರವಾಗಿನದ. ಯಾಕೆ ಇದ್ರ ಬಗ್ಗೆ ನಾ ತಗೊಂಡ್ರಪ್ಪ ಅಂದ್ರ, ಏನೋ ಇದ್ರು ಕೂಡ ಶಾಂತದಿಂದ ಅದನ್ನ ತಿಳ್ಕೊಂಡು ಹೋಗುದು ಬಹಳ ಮೇನದ. ಇನ್ನೊಂದು ಹೇಳ್ತಿದ್ರಿ, ಆಯ್ತು ಉಲ್ಟಾ ಇದ್ಲು. ಉಲ್ಟಾ ಗಂಡ ಏನ್ ಹೇಳ್ತಾನೋ ಅದು ಮಾಡ್ತಾ ಇದ್ದಿದ್ರಿ. ನನಗೆ ಹಸುವಾಗಿತ್ತು, ಊಟ ಅಡಿಗೆ ಮಾಡ ನಾ ಮಾಡಂಗಿಲ್ಲ. ನನಗೆ ಇನ್ ನನ್ನ ಹೊಟ್ಟೆ ಬರೋದ್ರಿಲ್ಲ, ಅಡಿಗೆ ಮಾಡ್ಬೇಡ, ನಾ ಇನ್ನು ಅಡಿಗೆನ ಮಾಡ್ತಾನೆ. ಒಟ್ಟ ಉಲ್ಟಾನೇ ಇದ್ದ. ಹೇಳ್ತೀನಿ ಉಲ್ಟಾ ಇದ್ ಮಾತಾಡೋದೆಲ್ಲ ಉಲ್ಟಾ. ಬಹಳ ಫಜಿತಿ ಆತಿ. ಇವಾಗ ಸಂತ ಮಹಾತ್ಮ ಇದ್ದ, ಪಂಡಪುರಕ್ಕೆ ಹೋಗಿ ಬಂದಿದ್ದ. 5 ಮಂದಿನ ಕರ್ಕೊಂಡು ಪುಂಡಿಕನ ಕಳಿಸಬೇಕಾಗಿತ್ತು. ಹಿರಿಮನುಷ್ಯನಕ್ಕೆ ವಾದ, ನಾಳೆಗ 5 ಮಂದಿ ಸಂತರ ಕರ್ಕೊಂಡು ಹೋಗಿ ಪುಂಡಿಕನ ಕಳಿಸಬೇಕಾಗ್ಯದ. ಹೇಳ್ತಾರೆ ಉಲ್ಟಾ ಬಾಳದಾಳ. ಏನ್ ಹೇಳ್ತು ಮಾಡಂಗಿಲ್ಲ ತಾಳೆ, ಏನ್ ಮಾಡುದು? ಅವ್ ಹಿರಿ ಮನುಷ್ಯ ಹೇಳ್ತಾನ, ನೀ ಹೇಳುತ್ನ್ಯಾಗನ ಜಾಗರೂಕತೆಯಿಂದ ಉಲ್ಟಾ ಹೇಳಿಬಿಡು. ಹಾ ನೋಡು, ಪ್ರಯೋಗ ಮಾಡೋಣಂದ. ಹೋಗಿ ಹೇಳ್ತಾನೆ ಹೆಂಡತಿಗೆ, ನಾಳೆ ಪುಂಡಿಕನ ಕಳಿಸೋದೈತಿ, 5 ಮಂದಿ ಸಂತರಿ ಕರ್ಕೊಂಡ್ ಬರ್ತೈತಿ, ಬ್ಯಾಳೆ ಹಾಕಿ ಈಕೆ ಅಂದವ. ಹಾಕತ್ ನಂದು. ಹಾ ಒಂದೊಂದು ಬರೋಬರ ಆತಲ್ಲ. ಹಾಕಿಕೊಲ್ಲಕ್ 1 ಸೇರ್ ಹಾಕಿ 2 ಸೇರ್ ಹಾಕಿಕಿ 2 ಸೇರ್ನು ಹಾಕ್ನ ಸಂತ್ರ ಒಣೆಗೆಲ್ಲ ಬಂದು ಉಳ್ಳಿ ಅದು ಒಂದೊಂದ ನೆನಪಲ್ಲಿ ಊಟ ಹೇಳ್ಕೊತ ಹೊಂಟ್ರಿ. ಸಂತರ ಮನೆಗೆ ಬಂದ್ರ ಅವ್ರ ಪಾದ ಪೂಜೆ ಅದು ಮಾಡಿ ಒಳಗ್ ಕರ್ಕೊಂಡ್ರೆ ಪಾದ ಪೂಜೆನ ಮಾಡ್ತಂದು. ಪಾದ ಪೂಜೆ ಮಾಡಲಕ್ ದಕ್ಷಿಣ ಅದು ಕೊಟ್ಟಿಗಿದ್ದೆ ಅಂತ ದಕ್ಷಿಣ ಕೊಡೋದು ನಂದು. ಸಂತರ್ನಂತ ಪಾದ ಪೂಜೆ ಮಾಡು, ನನ್ನ ಮಾಳಿಗೆ ನಿಂದು ಮಾಡ್ತಾನ ಬಾ ಅಂದು. ಮತ್ತ ಅವ್ರಿಗೆ ಎಷ್ಟೇ ಊಟ ಕೂಡ ನನಗ್ ಕೊಟ್ಟಿಗಿದ್ದೆ, ನೀನು ಉಣ್ಣಕಿದ್ ಬಾ ತಂದು ಎಲ್ಲ ಬರೋರು ಹೊಂಟ್ರೆ ಅದ. ಹಿಂಗೆ ಕೆಲವು ದಿನಗಳಲ್ಲಿ ಗುದ್ದಾಡಿದ ಉಲ್ಟ ಎತ್ತ ಮಾತಾಡಿದ್ರಿ. ಏನೋ ಹೇಳಕ್ ಉಲ್ಟ ಇವೆಲ್ಲ ಸಂತದ ಏನಾಯ್ತು, ಪುಂಡಿಕನ ಕಳಿಸಿದ್ರು ಎಲ್ಲ ಬರೋರಾತು. ಪ್ರತಿಯೊಂದೆಲ್ಲ ದಿವಸ ಏನ್ ಹೇಳ್ಬೇಕಾದ್ರೆ ಉಲ್ಟಾನ ಹೇಳಬೇಕು. ಬಹಳ ಪಜಿ ಹಿಡಿತೀವಾಗ ಆಕೆ ತವರ ಮನೆಗೆ ಹೋಗ್ಬೇಕಾರ ನದಿಯನ್ನು ದಾಟಿ ಹೋಗ್ಬೇಕಾಗ್ತಿತ್ತು. ನಾವೇನು ಗೊತ್ತ,
ಹೆಂಡತಿನ ಆತಿಗೆ ಹೆಂಗ ಪಂಚಮಿಗೆ ಅದು ಹೆಣ್ಮಕ್ಳು ಬರುದು ಹೋಗುದು ಮಾಡ್ತಾರ ಸ್ಥಿತಿಯಾಗ ತವ್ರ ಮನೆಗೆ ಕರ್ಕೊಂಡ್ ನಡೆದ. ನಾವೇ ಕೂತು ವಿಚಾರ ಮಾಡ್ತಾನ, ಇಂಥ ಹೆಂಡತಿ ಜೋಡಿ ಉಲ್ಟಾ ಹೆಂಡತಿ ಜೋಡಿ ಎಷ್ಟೊತ್ತು ಬಾಳೆ ಮಾಡುದು. ನಾವೇ ಕೂತದಿ ಹೊಳಿ ಬಾಳ ತುಂಬೈತಿ, ದಂಡಿಗೆದ ಹಾದಿಗೆದಿ ಅಂದಾವ್, ದಂಡಿಗೆದ ಹೋಗ್ಕೊಂಡಂದೆ. ಹೋದ್ರೆ ಹೋಗ್ಲಕ್ಕ ನಜಾನ್ ಜಿಗದಿಗಿದಿ ಅಂದಾವ್, ಹೊಳ್ಯಾಗದು ಜಿಗದ ಬಿಚ್ಲಂತ ಹೋತಂದಾವ್. ಇಲ್ಲಿಗೆ ಮುಗಿದಿರ್ತದ ಕತಿ. ಬಹಳ ಮಜಾ ಅದ. ಯಾಕಂದ್ರೆ ಚೇಷ್ಟ ಆದ್ರೂ ಕೂಡ ಇವೆಲ್ಲ ಪುರಾಣ ಆಧಾರಿತ ಹಾಸ್ಯ ನೀತಿ ಕಥೆಗಳು ಅಂತೇಳಿ ಬರ್ತಾವ. ಅವು ಸ್ವಲ್ಪ ಸ್ವಲ್ಪ ಪಾರಮಾರ್ಥದಲ್ಲಿ ಹಂಚ್ಕೊಂಡು ಹೋಗ್ಬೇಕಾಗ್ತದ. ಏನ್ ನದ್ಯಾಗ ಬಿದ್ದು ಹರ್ಕೊಂಡು ಹೋಗಿ ಮುಂದಿನ ರಾಜಧಾನಿ ಒಳಗೆ ತಟ್ಕೊಂಡ್ಲಿಕ್ಕೆ ಆ ರಾಜನ ಮಗಳು 4 ಮಂದಿನ ಗೆಳತಾರ ಕರ್ಕೊಂಡ ನದಿ ಸ್ನಾನಕ್ ಬಂದಿದ್ಲು. ಆ ರಾಜನ ಮಗಳ ಮೈಯಾಗ ಈ ದೇವ್ ಬಡ್ಕೋತರಿದ. ಇದೇನ್ ಬಿದ್ದಿತ್ತಿಲ್ಲ ಒಳ್ಯಾಗ, ಈ ದೇವ್ ಬಡ್ಕೋತು. ರಾಜ ಪೇಪರ್ನ್ಯಾಗ ಬಿಟ್ಟ, ನನ್ನ ಮಗಳ ದೇವ ಬಿಡವಾತು, ಎಲ್ಲಾ ಜಗತ್ತಿನೆಲ್ಲ ಮಂತ್ರವಾದಿ ಮುಗಿದಾರ, ಯಾರು ನನ್ನ ಮಗಳ ದೇವ ಬಿಡಿಸ್ತೀರಿ ಅರ್ಧ ರಾಜ್ಯವನ್ನು ಕುರಿತ ಪೇಪರ್ನ್ಯಾಗ ಬರೆದು ಬಿಟ್ಟಿದ್ರಿ. ಅವ್ ಹೋಗಿ ಪೇಪರ್ ನೋಡಿದ, ಆಹಾ ಇಲ್ಲಿ ಹೋಗಿದೆ ನಾವ. ಯಾಕಂದ್ರೆ ಉಲ್ಟಾ ಇತ್ತದು, ಸರಿಯಾಗಿ ಹೇಳಿ ಬಿಡ್ತಿದ್ದಿಲ್ಲ. ಅದು ಎಲ್ಲಾ ಮಂತ್ರಿವಾದಿಗಳು ಮುಗಿದಿದ್ರು ಅವ್ರು. ಹೋದ ರಾಜನ ಆಸ್ಥಾನಕ್ಕ ರಾಜರ ಪೇಪರ್ನಾಗ ಬಿಟ್ಟರಿ, ಮತ್ ನಿಮ್ ಮಗಳಿಗೆ ದೇವ ಬಡ್ಕೊಂಡತ್ತಿತ್ತ, ನಾ ಬಿಡಿಸ್ತೇನ್ರಿ ಅಂದ್ ನಾವು. ಎಲ್ಲಾರು ಮುಗ್ದಾರು, ಯಾವ ಬಿಟ್ಟ ಇಲ್ಲ ದೇವ, ಮತ್ ನೀ ಹೆಂಗ್ ಬಿಡ್ತಿಲ್ಲ, ಆ ಮಂತ್ರ ನನಗ್ ಗೊತ್ತ ಅಂದ್ ನಾವು. ಎಲ್ಲಿ ದೇವ ತೋರಿಸಿದ್ ನಾವು. ಅಲ್ಲೊಂದು ಮೂಲ್ಯ ಕೂತತ್ತೆ ಒಳಕ್ ಒಳ್ಳೇದಾಗತ್ತೇಳಿ ಹೇಳಿದ ರಾಜ. ಒಳ್ಳೆ ಮೆಟ್ಟ ಹಿಡ್ದದ ಬಂದದಿ ಕರೆ ಹಾದಿಗಿದೆ ಅಂದ, ಹೋಗಿ ಬಿಡ್ತಂತ. ಇದೇ ಬಂತಾರ, ಮತ್ತೆ ಉಲ್ಟಾನೇ ಹೇಳ್ಬೇಕ. ಉಲ್ಟಾ ಅಂದ್ರ ಹೋಗಿತ್ತದು. ಹಾದಿಗಿದೆ ಅಂದ, ಹೋಗಿ ಬಿಟ್ಟು ಅಕ್ಷಾತ್ರ ಕೂಡ ಅರ್ಧ ರಾಜ ಸಿಕ್ತು ಅಂತ ಕತೆ ಬರ್ತದ. ಇರ್ಲಿ, ಅಂತಾವತ್ತ ಚೇಷ್ಟ ಬಹಳ ಬೇಡ. ಯಾಕಂದ್ರೆ ಪಾರಮಾರ್ಥ ಬಹಳ ಮೇನದ. ವಿಶ್ವಾಮಿತ್ರ ಪೃಥ್ವಿ ಸೃಷ್ಟಿ ನಿರ್ಮಾಣ ಮಾಡಿದ ವಿಶ್ವಾಮಿತ್ರ. ಬ್ರಹ್ಮದೇವ ತೆಂಗಿನ ಮರ ತಯಾರು ಮಾಡ್ಯಾನ. ವಿಶ್ವಾಮಿತ್ರ ತೆಂಗಿನ ಮರ ತಯಾರು ಮಾಡಕ್ ಹೋದ, ಶಿಂದಿ ಗಿಡ ಆತ್ರಿ. ಆಕಳ ತಯಾರು ಮಾಡಿದ ಯಾರು? ಬ್ರಹ್ಮದೇವ. ಇವನು ಆಕಳ ಮಾಡಕ್ ಹೋದ, ಎಣ್ಣೆ ಆತ್ರಿ. ಪ್ರತಿಯೊಂದೆಲ್ಲ ಶುದ್ಧಿದ್ದಿದ್ ಯಾವದ ಅಂದ್ರ ಬ್ರಹ್ಮದೇವನದಾವ, ಅಶುದ್ಧಿದ್ದೆಲ್ಲ ವಿಶ್ವಾಮಿತ್ರದಾವ. ಆದ್ರೂ ಕೂಡ ಗರ್ವ ಬಾಳ ವಿಶ್ವಾಮಿತ್ರಗ. ಗರ್ವದ ತನಗ ತಿರುಗುಬಾನ ಆತು. ತಪಸ್ಸಿಗೆಲ್ಲ ಕುಳಿತಾನ. ಒಮ್ಮೆ ಸತ್ಯ ಹರಿಶ್ಚಂದ್ರ ಸೋತ. ಸತ್ಯ ಹರಿಶ್ಚಂದ್ರ ಸೋಲಿಸ್ಬೇಕಂತ ಮಾಡಿದ. ಸತ್ಯ ಹರಿಶ್ಚಂದ್ರ ಸ್ವಪ್ನದಲ್ಲೇ ಸುಳ್ಳು ಹೇಳಲಾರದೆ ತನ್ನ ಹೆಂಡ್ರ ಮಕ್ಕಳ ಕಾಶಿಯಲ್ಲಿ ಮಾಡಿಕೊಂಡ, ಬಹಳ ತ್ರಾಸ ತಗೊಂಡ. ಸತ್ಯದಿಂದ ಪಾಲನೆ ಮಾಡಿದಾಗ ಸತ್ಯ ಹರಿಶ್ಚಂದ್ರಗೂ ಅರ್ಧ ತಪಸ್ಸನ್ನು ಬಿಟ್ಟಾನ ವಿಶ್ವಾಮಿತ್ರ. ಅಲ್ಲೇ ಸೋತಾನ. ಮತ್ತೊಮ್ಮೆ ತಪಸ್ಸು ಕೂತಾಗ ಇಂದ್ರದೇವ ಅವನ ಮನಸ್ಸನ್ನುಗೋಸ್ಕರ ರಂಭಾ ಮೇರುಸಿ ಕಿರುವತ್ತಿಯನ್ನು ಕಳಿಸಿಕೊಟ್ಟ. ಎಲ್ಲ ಗಿದಕ್ ಬರ್ತದ. ಮನಸ್ಸು ಗೆದಿದು ಎಂತೆಂತವ್ರ ಶೀತ ಆಗಿಲ್ರಿ. ಪುರಾಣಾಧಾರಿತ ಸ್ತ್ರೀ ಸೇತು ಸೋತ ವಿಶ್ವಾಮಿತ್ರ. ನಾಯಿ ಹಾಗೆ ಹಿಂಬಲಿಸ್ಯಾನ ಅಂತೇಳಿ ಒಂದು ವಿಶೇಷ ಕಥೆ ಬರ್ತದ. ಮೇನಕಾ ನರ್ತನ ಮಾಡುವಾಗ ಇವನ ಮನಸ್ಸು ಚಂಚಲ ಅದು. ತಪಸ್ಸು ಕೊಡ್ತಾನ. ಚಂಚಲ ಆದ ಕೂಡಲೇ ಇವನು ತಪಸ್ಸು ಭಂಗ ಮಾಡೋಸ್ಕರ ಬಂದಂತ ಮೇನಕ ಇಂದ್ರ ಕಳಿಸಿಕೊಟ್ಟ. ಯಾಕಂದ್ರೆ ಯಾರ ಇಲ್ಲಿ ತಪಸ್ಸು ಮಾಡ್ತಾರೆ, ಇಂದ್ರ ಪದವಿ ಹೋಗ್ತದ, ಇಂದ್ರ ಏನ್ ಮಾಡ್ತಾನೆ, ಇವ್ರನ್ನೆಲ್ಲ ತರ ಚೌಕಾಶಿ ಮಾಡಿ ತಪಸ್ಸು ಭಂಗ ಮಾಡು ಪ್ರಯತ್ನ ಮಾಡ್ತಾನೆ ಇಂದ್ರ. ಈ ರಾಕ್ಷಸೆಲ್ಲ ಹಂಗ ಮಾಡ್ಯಾರ. ತಪಸ್ಸು ಭಂಗ ಆಗಿ ಮೇನಕಾಲ್ ಮೇಲೆ ಮನಸ್ಸು ಅವ್ರಿಗೆ ಸಮಾಗಮ ಆದಾಗ ಒಂದು ಹೆಣ್ಣು ಕೂಸು ಹುಟ್ಟಿತು. ಆ ಹೆಣ್ಣು ಕೂಸು ಬಿಟ್ಟ ಮೇನಕಾ ಹೋಗಿ ಬಿಟ್ಲು ಸ್ವರ್ಗಲೋಕಕ್ಕ. ಆ ಶಕುಂತ ಅನ್ನುವಂತ ಹೆಸರಿರ್ತಕ್ಕೆ ಶಕುಂತ ಪಕ್ಷಗಳು ಜೋಪಾನ ಮಾಡಿದ್ರು. ಕಣ್ವ ಋಷಿ ಆಶ್ರಮದಲ್ಲಿ ಜೋಪಾನ ಆದ್ದು ಶಕುಂತಲ. ಅದ ಅಡಿವೆಯಲ್ಲೇ ದುಷ್ಯಂತ ಬಂದಿದ್ದ. ದುಷ್ಯಂತ ಬಂದಾಗ ಆಗಿನ ಕಾಲದ ನಾವು ಈಗಿನ ಕಾಲದ ಹೆಂಗ ಪ್ರೇಮ ಮಾಡಿದಂತ ರಿಜಿಸ್ಟರ್ ಆಗ್ತೀವಿ, ಅವಾಗ ಕೊಳ್ಳಾಗ ಮಾಲಿ ಹಾಕಿದಾಗ ಗಾಂಧರ್ವ ಯುವ ಅಂತೇಳಿ ಆಗ್ತಿದ್ರು. ಅವಾಗ ಏನಾತಪ್ಪ ಅಂದ್ರ ಋಷಿ ಆಶ್ರಮದಲ್ಲಿದ್ದಾಗ ಶಕುಂತ
ದುಷ್ಯಂತನ ಮೇಲೆ ಮನಸ್ಸು ಮಾಡಿ ಗಾಂಧರ್ಯವಾಗಿ ಸಮಾಗಮ ಆದಾಗ ದುಷ್ಯಂತ ಹೋದವ, ಗರ್ಭ ತಯಾರಾತು. ಋಷಿ ಬಂದ ನೋಡಾಕತ್ಯಾನ, ಮಗಳನ್ನ ಒದರಿದ. ಮಗನ ಮನಸ್ಸು ಇಲ್ಲಲ್ಲೇ ಚಂಚಲ ಆಗಿರ ಶಕುಂತಂದು ದುಷ್ಯಂತ ಮೇಲೆ ಮನಸ್ಸು. ಉದಾಹರಣೆಗೆ ಕಣ್ಣು ತೆಗದ ಇರ್ತದ, ಬಳ್ಳಾಡಿಸ್ರು ಕಾಣಂಗಿಲ್ಲ, ಯಾಕಂದ್ರೆ ಚಿತ್ತ ಚಂಚಲ ಆಗ್ಯದ. ಚಿತ್ತ ಚಂಚಲ ಆದ್ರ ಯಾವುದೇ ತರ ಕಾರ್ಯ ಶುದ್ಧಿ ಆಗುದಿಲ್ಲ. ಬಹಳ ಬಹಳ ಮಹತ್ವಪೂರ್ಣದ. ಚಿತ್ತ ಮನುಷ್ಯನಲ್ಲಿ ಸರಿಯಾಗಿದ್ದಾಗ ಎಲ್ಲ ತರ ಆಗ್ತದ. ಚಿತ್ತ ಚಂಚಲ ಆತು, ಯಾವ ಕಾರ್ಯ ಶುದ್ಧಿ ಆಗುದಿಲ್ಲ. ಮನಸ್ಸು ತನ್ನ ಸ್ಥಿರಗೊಳಿಸಬೇಕು. ಸ್ಥಿರಗೊಳಿಸಿದಾಗ ಎಲ್ಲ ತರ ಕಾರ್ಯ ಆಗ್ತದ. ಸ್ಥಿರಗೊಳಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇನ್ನೇನು ಗರ್ಭ ತಯಾರಾದ ಕೂಡಲೇ ಶಕುಂತ ದುಷ್ಯಂತನಿಗೆ ಭೇಟಿಯಾಗಕ್ ಹೋಗಾಗ ನಾವಿನಲ್ಲಿ ನದಿ ದಾಟಿ ಹೋಗ್ಬೇಕಾಗ್ತಿತ್ತು. ಹೋಗುತ್ತೆ ಒಂದು ಉಂಗುರು ಗುರ್ತ ಕೊಟ್ಟು ಹೋಗಿದ್ದ ದುಷ್ಯಂತ. ಈ ಉಂಗುರು ಗುರ್ತ ನನಗ್ ತೋರಿಸಿದ್ದೆ ಆದ್ರೆ ನಿನ್ನ ರಾಣಿಯಾಗಿ ಸ್ವೀಕಾರ ಮಾಡ್ತ ಹೇಳಿದ್ದ. ಆ ಋಷಿಯನ್ನು ಬಂದ ಮಗಳು ನೋಡ್ತಾನ. ಮಗಳ ಮನಸ್ಸು ಚಂಚಲ ಆದಾಗ ಶಾಪ ಕೊಟ್ಟ. ನೀ ಅದ್ರ ಮೇಲೆ ಮನಸ್ಸು ಇಟ್ಟದೆದು ಮರ್ತು ಹೋಗ್ಲಿಕ್ಕೆ ಶಾಪ ಕೊಟ್ಟ ಕಣ್ವ ಋಷಿ. ನೀರಿನಲ್ಲಿ ಹೋಗೋದ್ನಾಗ ಹಿಂಗ ಬಳ ಅಳಿಸಿದಾಗ ಉಂಗುರ ಏನು ಗುರುತಿತ್ತು, ನೀರಲ್ಲಿ ಹೊತ್ತು ಮೀನು ನುಂಗಿ ಬಿತ್ತು. ಶಕುಂತ ದುಷ್ಯಂತನ ರಾಜನ ಆಸ್ಥಾನಕ್ಕೆ ಹೋಗಿ ಹೇಳ್ತಾಳ, ಅವ್ರ ಋಷಿ ಶಾಪ್ ಇತ್ತು, ನೀ ಯಾರು ನನಗೆ ಗೊತ್ತಿಲ್ಲ ಅಂದವ. ಉಂಗುರ ತೋರಿಸ್ತಾರ, ಉಂಗುರನು ನೀರೊಳಗೆ ಹೋಗಿತ್ತು, ಗುರುತು ಏನೂ ಇಲ್ಲ. ಕೊನೆಗೆ ಎಂದಾಡಿ ಬೇರೆಗಾರುತ್ತಂದ ರಾಜ್ಯ ಕೊಟ್ಟ ಗುರುತ ತಾ ಮಾತು ಕರೆ. ಋಷಿ ಶಾಪ ಎಂದೂ ಸುಳ್ಳಾಗುವುದಿಲ್ಲ. ಋಷಿ ಶಾಪ ಸಂತರ ಕೋಪ. ಅದಕ್ಕ ಮಹಾತ್ಮರ ಮನಸ್ಸನ್ನ ನೋಯಿಸಬಾರದು. ವಿಶ್ವಾಮಿತ್ರಗ ವಶತ್ಗ ವಾಕ್ವಾದ ಆತು, ನಾ ಹೆಚ್ಚ ನೀ ಹೆಚ್ಚ. ವಶಿಷ್ಠ ಗುರುಗಳಂತಾರ, ನಮ್ಮ ನ್ಯಾಯ ಬಗೆಹರಿಬೇಕಾದ್ರೆ ಜಗತ್ತಿನಲ್ಲಿ 3 ಮಂದಿ ಹಿರಿಯರು ದೊಡ್ಡವರ್ದಾರ, ಅವ್ರು ಕರ್ಕೊಂಡು ಬರ್ಬೇಕಂತ ಹೇಳಿದಾಗ ಆ 3 ಮಂದಿ ಹಿರಿಯರು ಯಾರಪ್ಪ ಅಂದ್ರ ಸೂರ್ಯದೇವ, 2ನೇದು ಸಮುದ್ರ ದೇವ, 3ನೇದು ಶೇಷನಾರಾಯಣ. ಈ 3 ಮಂದಿ ಕರ್ಕೊಂಡ್ ಬಂದಾಗ ನ್ಯಾಯ ಬಗೆಹರಿಸ್ತಾರ. ವಿಶ್ವಾಮಿತ್ರನಲ್ಲಿ ಗರ್ವ ಹೋಗಿಲ್ಲ. ಸೂರ್ಯದೇವ್ ತರ್ಲಿಕ್ಕಂತ ವಾದ. ಸೂರ್ಯದೇವ್ ಅಂತಾನ, ನಾ ಎಲ್ಲ ಬರ್ತೀನಿ ನಿಮ್ ನ್ಯಾಯ ಬಗೆಹರ್ಸಾಕ, ಜಗತ್ತಿಗೆ ಬೆಳಕ ಕೊಡುವಂತವ ನಾನು, ಅಂತದೇನು ಸಾಮರ್ಥ್ಯ ನಿಲುತ್ತಕ್ಕಿದ್ರೆ ಏನು ನಾ ಬರ್ತನಂದ ಸೂರ್ಯನಾರಾಯಣ. ಸಾಮರ್ಥ್ಯ ಇತ್ತ ಕರೆ ಒಳಗೇನಾಗ್ಯದದು ಗರ್ವ ಅನ್ನುವಂಥದ್ದು ಬಂದ ಮರಿ ಮಾಚ್ಯದ. ವಿದ್ಯೆ ಇದ್ರು ಕೂಡ ಮಂತ್ರ ನೆನಪಾಗಿಲ್ಲ ಅಂದ್ರೆ ಒಳಗಿನ ಗರ್ವ ನಮಗ ಕಾಣಿಸ್ತದ. ಅದಕ್ಕ ದೇವಿ ನನಗೆ ಯಾವ ಕಾಲಕ್ಕ ಗರ್ಭ ತರಬೇಡ ದೇವಿ ಅಂತೇಳಿ ದೇವಿ ಬೆಳಗೋದು. ಇವರೆಲ್ಲ ರಾಕ್ಷಸರು ಯಾಕೆ ವದಾಗಿ ಮಣ್ಣ ಪಾಲಾಗ್ಯಾರಪ್ಪ ಅಂದ್ರ ಅವರಲ್ಲಿರುವಂತ ಶಿಷ್ಟ, ಕೋಪ ಇವೆಲ್ಲದಿಂದನ ಮಣ್ಣ ಪಾಲಾಗಿ ಹೋಗ್ಯಾರ. ಯಾರೇ ಆದ್ರೂ ಕೂಡ ನಾನು ನಿಮಿತ್ತ ಮಾತ್ರ ಜಗತ್ತು ನಡೆಸುವಂತಕ್ಕೆ ದೇವಿದಳ, ನಮ್ಮ ಪುಟ್ಟ ದೇವಿನ ನೋಡ್ತಾಳ, ಎಲ್ಲ ದೇವಿದನ ತಿಳ್ಕೊಂಡ್ರೆ ಸಾಕು, ಏನು ಪ್ರಾಬ್ಲಮ್ ಇಲ್ಲ. ದೇವಿ ಮೇಲೆ ಭಾರ ಹಾಕುದು. ಜಗತ್ ನಡೆಸುವಂತ ತಾಯಿ ಜಗನ್ಮಾತೆ ನಮಗಷ್ಟಾಗಿ ಎಲ್ಲ ಜಗತ್ತಿಗೆ ದೇವಿ. ಅದಕ್ಕೆ ನಾವು ಯಾಕೆ ಪೈಲೆ ಪ್ರಾರ್ಥನಾ ಅನಾಥ ರಕ್ಷಕರು, ತಂದೆ ತಾಯಿ ಇಲ್ಲವ್ರಿಗೆ ಎಲ್ಲರಿಗೆ ಕಾಯುವಂತಕ್ಕೆ ಯಾರಪ್ಪ ಅಂದ್ರ ಧರ್ಮ ದೇವತೆ, ಅಂಗ ದೇವತೆ ಅಲ್ಲ. ಜಗತ್ತಿನಲ್ಲಿ ದೇವತೆ ಮುಂದ ಮತ್ತೊಂದು ದೇವರಿಲ್ಲ. ಅದಕ್ಕೆ ಅದು ಶುದ್ಧ ಶಬ್ದದಲ್ಲಿ ಮಾತ್ರ ದೇವೋ ಭವ, ಮೊದಲ ತಾಯಿ, ಹಿಂದಾಡಿ ತಂದೆ, ಮಾತ್ರ ದೇವೋ ಭವ, ಪಿತೃ ದೇವೋ ಭವ, ಅತಿಥಿ ದೇವೋ ಭವ, ಆಚಾರ ದೇವೋ ಭವ, ಗುರು ದೇವೋ ಭವ. ದೇವರ ಸಮಾನದಾರ ಅವರು. ಅದಕ್ಕಾಗಿ ಇಲ್ಲೇನಾತಪ್ಪ ಅಂದ್ರ ಸೂರ್ಯನಾರಾಯಣ ಅಂತ ನಾಯನ ವಿಶ್ವಾಮಿತ್ರ ಅವರು ನಿಮ್ ನ್ಯಾಯ ಬಗೆಹರ್ಸಕ್ ಬರ್ತನೋ, ಜಗತ್ತಿಗೆ ಬೆಳಕು ಕೊಡುವಂತ ಸಾಮರ್ಥ್ಯ ನಿನ್ನ ಹತ್ರ ಇದ್ರ ನಾ ಸದ್ದ ತಳಗೆಳದ್ ಬರ್ತನಂದ ಸೂರ್ಯನಾರಾಯಣ. ಅದು ಸಾಮರ್ಥ್ಯ ಆಗಲಿಲ್ಲ.
ಸಮುದ್ರ ದೇವನ ಕಡೆ ವಾದ ಶಬ್ದ ಸಪ್ತ ಸಾಗರವನ್ನ ಮಂದಬಗಿಸಿ ಮಾಡಿದಂತ ಮಹಾತ್ಮ ಅಗಸ್ತ್ಯ ಮುನಿರ. ಅಗಸ್ತ್ಯ ಮುನಿ ಒಟ್ಟ ಒಂದ ಬಗಿಸಿ ಮಾಡ್ಯಾನ. ಅವ ಹಿಮಾಲಯ ಪರ್ವತ ಮೇಲೆ ಕುಳಿತಿದ್ದ. ಅಗಸ್ತ್ಯ ಮುನಿ ಹೇಳ್ತಾನ, ನಾ ಎದ್ದು ಬಲ್ಲಿ ಅಂದ್ರ ಸಮುದ್ರ ಎದ್ದು ಮ್ಯಾಗ ಬರ್ತದ, ಜಗತ್ತೆಲ್ಲ ಇದಾಗಿ ಹೋಗ್ತದ. ಈ ಸಮುದ್ರ ಇದಾಗಲಾರ್ದಂಗ ನೀನಿಗೆ ಏನಾದ್ರು ಸಾಮರ್ಥ್ಯ ಇದ್ರೆ ಅಂದಾಗ ಅಲ್ಲಿ ಸಾಧ್ಯ ಆಗ್ಲಿಲ್ಲ. ಶೇಷನ ಕಡೆ ವಾದ. ಶೇಷ ಹೇಳ್ತಾನ, ಈ ಭೂಮಿ ಹೊತ್ಕೊಂಡ್ ನಿಂತಾನಿ, ನೀ ಈ ಭೂಮಿ ಹೊರುವಂತ ಒಂದೇನಾದ್ರೆ ನೀ ಸಾಮಾನ್ಯ ಇದ್ರೆ ಇಡು, ನಾ ಬರ್ತಂತೇಳಿ ಶೇಷನ ವಾದ ಆಗಲಿಲ್ಲ. ಈಟಮೂತಿ ಮಾಡ್ಕೊಂಡು ವಿಶ್ವಾಮಿತ್ರ ವಶಿಷ್ಠ ಗುರುಗಳ ಕಡೆ ಬಂದ. ಗುರುಗಳ ನೀವೆಲ್ಲ ಹೇಳಿದ್ರ ಕಡೆ ಆ ಸಾಮರ್ಥ್ಯ ನನ್ನಲ್ಲಿ, ಅದಕ್ಕೆ ಮತ್ ನೀ ಹೆಂಗ ದೊಡ್ಡವಾಗ್ತಿ? ಎಲ್ಲ ತರ ಬಲ್ಲವಿದ್ರ ಅದೆಲ್ಲ 64 ಕಳ ಅಂದ್ರೆ 64 ಕಳೆ ಬೇಕು. ಮೊನ್ನೆ ಇದರೊಳಗೆ ಹೇಳಿದ್ರು ಅವರು, ಗೀಗಿ ಪದೊಳಗೆ ಈಗಲೂ ಹೇಳ್ತಾರೆ. ಯಾಕಂದ್ರೆ ಇದು ಡೊಳ್ಳಿನ ಪದ ಸಾಮಾನ್ಯವಾದಲ್ಲ. ಸ್ಕಂದ ಪುರಾಣ ಓದೆ ಎಲ್ಲ ಅರ್ಥಗರ್ಭಿತ ರಚನೆಯನ್ನು ತಯಾರು ಮಾಡಿದಿರ್ತಾರ ಅವರು. ರತ್ನ ಅಂದ್ರೆ ಯಾವ ಎಂತೆಂತ ರತ್ನ ಇರ್ತಾವ, ಎಲ್ಲ ತರ 14 ರತ್ನ 64 ಕಡೆಗಳು ಎಲ್ಲ ತರ ಪದ್ಯದ ರೂಪದಿಂದ ಡೊಳ್ಳಿನ ರೂಪದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಯಾಕಂದ್ರ ಅಲ್ಲಿ ಡೊಳ್ಳಿನ ಪದ ಅಂದ್ರೆ ಸಾಮಾನ್ಯ ಅಲ್ಲ. ಒಬ್ಬ ಊರಲ್ಲಿ ಬಹಳ ಅಡಮುಟ್ಟಿದ್ದತ್ರಿ. ಸ್ಟೇಜ್ ಮೇಲೆ ಹತ್ತಿ ಡೊಳ್ಳಿನ ಗತ್ತು ಬಡದ್ರಂದ್ರ ನೀವು ಹೇಳುದೆಲ್ಲ ಸುಳ್ಳು ಅಂತ ಬರಾವಂತ್ರಿ. ಊರಾಗ ಹಿರಿಯಾರು ಹೇಳಿದ್ರ. ನಮ್ಮಲ್ಲಿ ಒಬ್ಬ ಅಡಮುಂಟದಾನ, ಮ್ಯಾಗ ಹತ್ತಿ ನೀವು ದಪ್ಪ ಬಡದ್ರಿ ನೀವೇನು ಹಾಕ್ರಿ ಎಲ್ಲ ಸುಳ್ಳು ತನ ಕರೆ ಅನ್ನಂಗನ ಒಂದ್ ಏನೋ ಹೇಳ್ಬೇಕು ನೀವು. ಮತ್ತ ಅವರೆಲ್ಲ ಗ್ರಂಥ ಓದಿದಂತ ಮಹಾತ್ಮರ ಶಾನ್ಯರ್ ಇರ್ತಾರ. ಬಂದ ಅಂತ ಮ್ಯಾಗ್ರಿ ಇವನು ಶಾನ್ಯ ಬಾಳಿದ್ದ. ಒಂದು ಆಗಿನ ಕಾಲದಲ್ಲಿ 1000 ರೂಪಾಯಿ ಕಟ್ಟಿದತ್ರಿ ಅಲ್ಲಿ ಸ್ಟೇಜಿನ ಮ್ಯಾಲ. ತಮ್ಮ ಎಲ್ಲಾ ಸುಳ್ಳು ಮಾಡಿದ್ರಿ, ನಾ ಹೇಳಿದನ್ನು ಸುಳ್ಳು ಮಾಡು, ನಾ ಕಟ್ಟಿದ 1000 ರೂಪಾಯಿ ವಯತ್ತಂದತ್ತಾವ್, ನಾ ನಿನಗ ಹಂಗತ್ತನು ನೀ ಅನ್ನಕ್ ಹೋಗ್ಬೇಡ, ನೀವೇನ್ ಅಂದಿರ್ಬೇಕು ಹೆಂಗ್ ಹೊಂದಿರ್ಬೇಕು, ಇದನ್ನ ಒಗಟ್ನ್ಯಾಗನ ಅದರಿ. ಎಲ್ಲಾ ಸುಳ್ಳು ಮಾಡಿದ್ರೆ ಅವ್ರು ಹೋನಂಗನ ಒಂದ ಮಾತು ಹೇಳ್ಬೇಕಲ್ಲ. ಇವ್ರು ಬಹಳ ಕಠಿಣ ಅದ. ತಮ ಅಂದತ್ತವ, ಇವ್ರು ಯಾರು? ಡೊಳ್ಳಿನ ಪದ ಹಾಡುವಂತ ಮಾಸ್ತರು. ಎಲ್ಲ ಸುಳ್ಳು ಮಾಡಿದೆ, ಬಹಳ ಶಾಣೆ ಅದಿ ನೀನು. ನೀನು ನಿಮ್ಮ ಅಪ್ಪಗ ಹುಟ್ಟಿದಿ ನಾ ಅಂತ ನೀನ್ ಅನ್ನಕ್ ಹೋಗ್ಬೇಡ. ಮತ್ತ ಇದೊಂದ ಉತ್ತರ ಐತೆ, ಅದಕ್ಕೆ ಮತ್ತೊಂದಿಲ್ಲ. ನೀನು ನಿಮ್ಮ ಅಪ್ಪಗ ಹುಟ್ಟಿದ ನಾ ಆತನು ನೀನ್ ಅನ್ನಕ್ ಹೋಗ್ಬೇಡ. ಮತ್ತ ನಿಮ್ಮ ಅಪ್ಪ ಹುಟ್ಟಿಲ್ಲನು ಆ 1000 ರೂಪಾಯಿ ನಂದ ವಯ ಅಂದತ್. ಹುಟ್ಟಿಲ್ಲ ಹಂಗ ತಾನ್ರಿ. ಹಿಂಗ ಅನೇಕ ತರ ವಿಚಿತ್ರವಾದ ಪ್ರಶ್ನೆಗಳು ಬರ್ತಾವ. ಒಂದ ತರ ಬರಂಗಿಲ್ಲ, ಎಲ್ಲ ಸುಳ್ಳು ಮಾಡಾಕಿರಂಗಿಲ್ಲ. ಇನ್ನೇನು ಯಾವ್ದು ಹೌದು ಅದು ಅಲ್ಲ, ಯಾವ್ದು ಅಲ್ಲ ಅದು ಹೌದದರೆ ಇದು ಅರ್ಥ ಗರ್ಭಿತದ. ಪ್ರಪಂಚ ಮಿಥ್ಯದ, ಪಾರಮಾರ್ಥ ಸತ್ಯದ. ನಾವೇನ್ ಮಾಡ್ಕೊಂಡಿದೀಪ ಅಂದ್ರ ಪ್ರಪಂಚವನ್ನ ಸತ್ಯ ಮಾಡ್ಕೊಂಡ ಪಾರಮಾರ್ಥವನ್ನ ಸುಳ್ಳು ಮಾಡಿದ್ವಿ. ಪ್ರಪಂಚ ಹೌದ ಅಲ್ಲದ, ಪಾರಮಾರ್ಥ ಇಲ್ಲದ. ಯಾಕಂದ್ರೆ ಪಾರಮಾರ್ಥ ಯಾವತ್ತು ಶಾಶ್ವತವಾಗ್ಯದ. ಪಾರಮಾರ್ಥ ಹೌದು, ಪ್ರಪಂಚ ಅಲ್ಲದ. ಬರಿಯ ಪ್ರಮೇಯವು ಬಿದ್ದು ಕೆಡಬೇಡಲ ಎಲ್ಲ ಮನುಜ ಪರವಸ್ತುವನ್ನು ಮರೆತು ಲೌಕಿಕವನ್ನು ನಂಬಿ. ಸರ್ಪಭೂಷಣ ಅವರು ಹೇಳ್ತಾರ, ಯಾವ್ದು ನಂಬಬೇಕಾಗಿತ್ತು ಅದು ನಂಬಿಲ್ಲ ನಾವು. ಪಾರಮಾರ್ಥ ಯಾವಾಗಲೂ ಸತ್ಯನದ. ಪರಮಾತ್ಮ ನಾಮಸ್ವ ಸತ್ಯದ, ಅದು ಸುಳ್ಳಿಲ್ಲ, ಶಾಶ್ವತವಾಗಿದೆ. ಕಣ್ಣಿ ಕಾಣಿಸುವಂತ ಎಲ್ಲರೂ ನಾಶವಂತದ, ಯಾವುದು ಶಾಶ್ವತ ಆಗಿರುವಂತದಲ್ಲ. ಪರಮಾತ್ಮನ ಧ್ಯಾನ, ಪರಮಾತ್ಮ ತಾಯಿನತಿ ಯಾವಾಗಲೂ ಶಾಶ್ವತವಾಗಿನ ನಾವು. ಅದು ಬಹಳ ಮಹತ್ವಪೂರ್ಣದ. ಅದಕ್ಕಾಗಿ ವಶಿಷ್ಠ ಗುರು ಬಂದ್ರು. ಕೊಳ್ಳಾಗಿನ ಜಪಮಾಲಿತ್ತು. ಒಂದ ಮನೆಯಲ್ಲಿಟ್ಟಾಗ ಸೂರ್ಯನಾರ ಜಗತ್ತಿಗೆ ಬೆಳಕ ಕೊಟ್ರಿ. ಜಪ ಮಾಡುವಂತ ಮಾಡಿ 108 ಬಹಳ ಮಹತ್ವಪೂರ್ಣ ಕರೆ. ಶುದ್ಧ ಮನುಷ್ಯನಿಂದ ಜಪ ಮಾಡಬೇಕು. ಉದಾಹರಣೆಗೆ ಪಂಡರಿಮಾ ನಕ್ಷತ್ರಕ್ಕೆ ಹೊಂಟಾಗ ಗುರುಗಳು ರೂಮಿನಲ್ಲೇ ಎಂತ ತಾರೀಕು ಹೋಗ್ಬೇಕಂತಂದ್ರೆ ತಾರೀಕು ನೇಮಿಸಿದ್ರು. ಮೀಟಿಂಗ್ ಎಲ್ಲ ಹಿರಿಯರ್ ಮಾಡ್ಕೊಂಡು ಹೊರಗೆ ಬಂದ್ರು.
ಆ ಊರಲ್ಲಿ ಒಬ್ಬ ದೊಡ್ಡ ಕಳ್ಳಿದ್ದ. ಅವನು ಒಳಗೆ ಹೋಗಿ ಗುರುಗಳು ಕೇಳ್ತಾನೆ, ಗುರುಗಳು ನಾನು ಪಂಢರಪುರಕ್ಕೆ ಬರ್ತಂದೆ. ಯಾರು ಬೇಡಂತಾರೆ, ಬಾರಪ್ಪ, ಗುರುಗಳಲ್ಲಿ ಭೇದ ಭಾವನೆ ಇರುದಿಲ್ಲ, ನೀನು ಬಾರಪ್ಪ ಅಂತ ಹೇಳಿದ್ರು. ಅವ್ ಹೋಗಿ ಒಳಗೆ ಹೋಗಿ ಹೊರಗೆ ಬಂದ. ಹಿಂದಾಡಿ ಹಿರಿಯಾರು ಒಳಗೆ ಹೋದ್ರು. ಇದೇ ಒಬ್ಬ ಒಳಗೆ ವ್ಯಕ್ತಿ ಬಂದಿದ್ದ. ಮತ್ತ ಅವ್ ಏನ್ ಹೇಳಿದ, ಅವ್ ಪಂಢರಪುರಕ್ಕೆ ಬರ್ತಂದಾನ. ನೀವೇನ್ ಹೇಳಿದ್ರಿ, ಬಾ ಅಂತ ಹೇಳಿದ್ರಿ, ಗಾತನ ಮಾಡಿದಂದ್ರ. ಅವ್ ಊರಾಗ ದೊಡ್ಡ ಕಳ್ಳವ, ಅವನ್ಯಾಂಗ ಕರ್ಕೊಂಡು ಹೋಗುದು? ನಮ್ಮಲ್ಲಿ ಸಾಮಾನ್ಯ ಎಲ್ಲ ತರ ತುಡುಗು ಮಾಡ್ತಾನ, ಅವನ ಜೋಡಿ ಕರ್ಕೊಂಡು ಹೆಂಗ್ ಹೋಗುದು ತಂದಾಗ ಮನೆಗೆ ಹೋಗಿದ್ದ. ಮತ್ತ ಗುರುಗಳು ಕಳಿಸಿದ್ರು, ತಮ್ಮನಿ ಕಳ್ತನ ಮಾಡ್ತೈತ್ಲ. ಹಾ ಮಾಡ್ತಾನಲ್ಲ ನಾವು, ಸುಳ್ಳು ಹೇಳಿಲ್ಲ, ನಂದು ಕಸಬನ ಅದರಿ, ಕಳ್ತನ ಮಾಡ್ತಾನ. ಮತ್ತ ಕಳ್ತನ ಮಾಡೋದು ಬಿಡ್ಬೇಕಾಗ್ತದ, ಯಾಕಂದ್ರ ತೀರ್ಥ ಕ್ಷೇತ್ರಕ್ಕೆ ಹೋಗ್ಬೇಕಾಗ್ತದ. ಅಲ್ಲಿಗೆ ಅವ್ರ ಸಾಮಾನುಗಳು, ರೊಕ್ಕ ರೂಪಾಯಿ ಬಂಗಾರ ಬೆಳೆ ಇರ್ತಾವ. ಅವತ್ತಾನ ಕಳ್ತನ ಮಾಡೋದ್ರ ನನ್ನ ಉದ್ಯೋಗ, ಮತ್ ಬಿಡುದು ಹೆಂಗ? ಅವ್ರೆಲ್ಲಾರು ವಿಚಾರ ಮಾಡಿ ಹೇಳಿದ್ರು, ನೀ ಕಳ್ತನ ಮಾಡಲಿಕ್ಕ ಪಂಡರಿಗೆ ಹೋಗಿ ಬರುವವರೆಗೆ ಕಳ್ತನ ಮಾಡೋದು ಬಿಡು, ಹತ್ತು ಬಿಡ್ತಂದ್ರಲ್ಲ ನಾವು. ಈಗೇನ ಪಂಢರಪುರಕ್ಕೆ ಹೊಂಟಾನಿ, ಹೋಗಿ ಬರುವವರೆಗೆ ಬಿಡ್ತನು, ಕರೆ ಹೊಟ್ಟೆ ಬಿಡುದಂದ್ರೆ ಆಗುದಿಲ್ಲ. ಗುರುಗಳ ಕಡೆ ಮಾತು ತಗೊಂಡ, ಪಂಢರಪುರಕ್ಕೆ ಹೋಗಿ ಬರೋರಿಗೆ ನಾ ಕಳ್ತನ ಮಾಡಂಗಿಲ್ಲ ತಂದ. ಒಂದ್ ಊರಾಗ ವಸ್ತಿ ಆತು. ರಾತ್ರಿ ಕೀರ್ತನ್ ಮುಗಿದು ಊಟ ಮಾಡಿ ಎಲ್ಲರೂ ಮಲ್ಕೊಳಕ್ ತಯಾರಾದ್ರು. 11 ಆತ್, 12 ಆತ್, ಇವ್ ಕೂತ ಬಿಟ್ಟಿದ್ರಿ. ಅವ್ರು ಕಳ್ತನ ಮಾಡತ್ ಅವ್ರು ಕೂತ್ ಬಿಟ್ರು. ನಡೆದು ಬಂದಿದ್ರು, ಬ್ಯಾಸತ್ತಿದ್ರು. ನ್ಯಾ ಕೂತದ ಕೇಳ್ರ ಅವ್ರು. ನನಗ ರಾತ್ರಿ ನಿದ್ದೆ ಬರಂಗಿಲ್ಲ, ರಾತ್ರಿ ಕಳ್ತನ ಮಾಡ್ತು, ನಾ ಹಿಂಗ ಕುಂಡ್ರಾವನ, ಮತ್ ನೀವ್ ಮಕ್ಕೊಂಡ್ರಿ ಅದ್ ನಾವು. ಅದರೊಟ್ಟಿಗೆ ಅವ್ರು ಏನಪ್ಪ ಇನ್ನೇನ್ ಕೈ ಕುತ್ಕೊಂಡು ಅಂತೇಳಿ ಮಲ್ಕೊಂಡ್ರಿ. ರಾತ್ರಿ ನಿದ್ದೆ ಬಂದಾಗ್ದಾಗ ಏನ್ ಮಾಡ್ಯಾನಂದ್ರ, ಈ ಕಡೆ ಗಂಟೆ ಆ ಕಡೆ ಹೋಗೋದಾರ, ಆ ಕಡೆ ಗಂಟೆ ಈ ಕಡೆ ಹೋಗೋದಾರ. ಮುಂಜಾನೆ ಅವ್ರವ್ರ ಗಂಟೆನ ಸಿಗೋಲ್ರಿ ಚೀಲ್ಗಳು. ಗುರುಗಳಿಗೆ ಬಂದ್ ಮತ್ತ ಹೇಳಿದ್ರು, ಗುರುಗಳು ಇವನ್ನ ಯಾಕೆ ಕರ್ಕೊಂಡ್ ಬಂದ್ರಿ? ಮತ್ ರಾತ್ರಿ ಕಳ್ತನ ಮಾಡಿ ನಮ್ ಗಂಟೆಗಳು ಸಿಗವಲ್ಲು. ಮತ್ತ ಕರ್ಸಿದ್ರ ಅವ್ರು, ಯಾಕೋ ಕಳ್ತನ ಮಾಡಿದ್ರಿ? ನಂಗೆ ನಿದ್ದೆ ಬಂದಿದ್ರಿ ಗುರುಗಳ, ಅದಕ್ಕ ಈ ಕಡೆ ಚೀಲ ಆ ಕಡೆ ಹೋಗೋದನಿ, ಆ ಕಡೆ ಚೀಲ ಈ ಕಡೆ ಹೋಗೋದನಿ, ನೀವ್ ನಿದ್ರಿ ಬರುವಂತ ತಂದ್ರು. ಕೊಳಾಗ ಒಂದು ತುಳಸಿ ಮಾಲೆ ಹಾಕಿದ್ರು. 108 ಮನಿದು. ರಾತ್ರಿ ಕೀರ್ತನ್ ಮುಗಿದ ಊಟ ಆದ ನಂತರ ದೂರದಲ್ಲಿ ಹೋಗಿ ಕುಂಡ್ರದೇನು, ನಿದ್ರೆ ಬರುವವರೆಗೆ ಒಂದ್ ಮನಿ ಸರಸು ರಾಮ್ ಕೃಷ್ಣ ಹರಿ, ರಾಮ್ ಕೃಷ್ಣ ಹರಿ ಹಿಂಗ ಅನ್ಕೋತ ಕುಂಡ್ರತ್ತು ಗುರುಗಳು ಹೇಳಿದ್ರು. ಗುರುಗಳು ಯಾವಾಗ ನಾಮಸ್ಮರಣೆ ಮಾಡಾಕ್ ಹಚ್ಚಿದ್ರು, ಕೀರ್ತನ್ ಮಗದ ಊಟ ಆದ ನಂತರ ದೂರದಲ್ಲಿ ಹೋಗಿ ಸುತ್ತ ಮಾಡ್ಕೋತ ಕುಳಿತ. ಇನ್ನೇನು ಪಂಡರಿ 4 ದಿವಸ ಇರು ದಿನಗಳಿದ್ದು ಪಾಂಡುರಂಗ ಬಂದ ನಿಂತ. ಯಾಕಂದ್ರ ಶರೀರ ಎಲ್ಲ ಮಂತ್ರಮಯ ಆಗಿತ್ತು. ಎಂತ ಕಳ್ಳದನಂದ್ರು ಒಳ್ಳೆ ಹೋಗದಿದ್ರಪ್ಪ ಅಂದ್ರ ಸಂತರ ಸಂಘದಿಂದ, ನಾಮಸ್ಮರಣದಿಂದ ದುಷ್ಟ ಸಹಿತ ಒಳ್ಳೆಯವ್ರಾಗ್ತಾರೆ. ಉದಾಹರಣೆಯಲ್ಲಿ ವಾಲ್ಯ ಕೋಳಿ ಸಹಿತ ಹೋಗವ್ರು ಬರೋವ್ರು ಬಡ್ಯಾರ, ನಿಮ್ಗೆಲ್ಲ ಗೊತ್ತದ. ಮೊದಲು ವಾಲ್ಯ ಕೋಳಿ ಅವ್ ಹಿಂದಾಡಿ ವಾಲ್ಮೀಕಿ ಋಷಿ ಆಗ್ಯಾನ. ಹೋಗವ್ರನ್ನ ಬರೋವ್ರನ್ನ ಬಡಿದು ಒಂದ್ ಹಳ್ಳ ರಂಜಿನಿಗೆ ಒಯ್ತಾ ಇದ್ದ. ಇಂಥ 7 ರಂಜಿಗೆ ತುಂಬಿದಂತ ವಾಲ್ಯ ಕೋಳಿ. ಅದ ಮಾರ್ಗದಲ್ಲಿ ನಾರದರು ಬರ್ತಾರ. ತೆಗಿರೊಕ್ಕ ಅಂದ ಅವಂಗು, ನನ್ನ ಹತ್ರ ಏನದ? ಕೊಳ್ಳಲ್ಲಿ ಒಂದು ತುಳಸಿ ಮಾಲೆ ಅದ, ಕೈಯಲ್ಲಿ ಒಂದು ವಿನ ಅದ, ನಾಲಿಗೆದಿಂದ ನಾರಾಯಣ ನಾಮಸ್ಮರಣೆ ಅದ. ಮಾರ ಇಷ್ಟೆಲ್ಲ ಪಾಪ ಮಾಡ್ದಿ ಅಲ್ಲ, ಇನ್ನು ಯಾರು ಹೊರವ್ರು? ಗಂಡ್ರ ಮಕ್ಳು ಹೊರ್ತಾರ? ಇಲ್ಲ, ನಿನ್ನ ಪಾಪ ನಿನಗ ಬೇಕಂದ್ರೆ ಕೇಳ್ಕೊಂಡ್ ಬರೋಗೊತ್ತಳೆ ಅಂದಾಗ, ನಾ ಬರೋಟಿಗೆ ನೀವು ಹಾದಿ ಅಂದ್ರೆ ಹೆಂಗ? ನನ್ನ ಮ್ಯಾಲೆ ನೀವು ವಿಶ್ವಾಸ ಇದಕ್ಕೆ ನನಗೆ ಗಿಡ ಕಟ್ಟಿ ಹೋಗಂದ್ರು ನಾರದ್ರು. ಹಿಂದಾಡಿ ವಾಲ್ಯಾಕೋಳಿ ಹೋಗಿ ಹೆಂಡತಿನ ಮಕ್ಕಳು ಎಲ್ಲರೂ ಕೇಳ್ತಾರ. ಹೇಳ್ತಾಳ, ಲಗ್ನ ಮಂಟಪದಲ್ಲೇ ನನ್ನ ಕೊಳ್ಳಾಗ 3 ಗಂಟೆ ಹಾಕಿದೆ ಅಂದ್ರೆ ನನ್ನ ಸಲುವು ನಿನ್ನ ಕರ್ತವ್ಯದ. ನೀ ಏನ್ ಮಾಡ್ತಿ ಅಂದ್ರೆ ಮುಖ್ಯ ಅಲ್ಲ, ಆದ್ರೂ ಒಂದು ತಿಳ್ಕೊ ಅಂದ್ರು ಹೇಳ್ತಿ. ಜಾನ್ ಇದ್ಲು, ನೀ ಮಾಡಿದಂತ ಪುಣ್ಯದಲ್ಲಿ ನಾನು ಅರ್ಧ ಹಕ್ಕದಾರಳು, ಪಾಪದಲ್ಲಿ ಅಲ್ಲ. ಅರ್ಧಾಂಗಿ ಅಂದ್ರ ಏನಪ್ಪಾ ಅಂದ್ರ, ನೀ ಏನ್ ಪುಣ್ಯ ಮಾಡ್ತಿ, ನೀ ಮಾಡಿದಂತ ಪುಣ್ಯದಲ್ಲಿ ಅರ್ಧ ಹಕ್ಕದಾರಳು ನನ್ನ ಅಕೌಂಟಿಗೆ ಜಮಾ ಆಗ್ತದೆ. ಅದ್ ಪುಣ್ಯ. ಪಾಪ ಮಾತ್ರ ನಿನಗ ಮಾಡಿದ್ದನ್ನು ಮಹಾರಾಯ. ಹಾ ಹಿಂಗತ್ತೆ ನಂದವ, ಅರ್ಧ ನಿನಗೆ ಹೋಗತ್ ಮಾಡಿಲ್ಲ. ಇಲ್ಲ, ನಿಂದ ಪಾಪ ನಿನಗ, ಪುಣ್ಯ ಮಾತ್ರ ನಾ ಅರ್ಧ ಕಸಗೊಳಕಿ ನಿನಗೆ ಅರ್ಧಾಂಗಿ ಅದ ಅನ್ಕೂಲೆ ಪುಣ್ಯ ನನಗೆ ಜಮಾ ಆಗ್ತದ. ತನ್ನ ತಪ್ಪರವಾಗಿ ಓಡೋಡಿ ಬಂದ ನಾರ್ದು ಕಟ್ಟಿದಂತ ಹಗ್ಗವನ್ನು ಬಿಚ್ಚೆ
ಸಾಷ್ಟಾಂಗ ಹಾಕಿ ನಿಂತಿದ. ಯಾರು? ವಾಲ್ಯಾಕೋಳಿ. ಶ್ರೀ ಸಂತಾಚಿಯ ಮಾತಾ ಚರಣಾವರಿ ಸಾಷ್ಟಾಂಗ ಹೇಕರಿ ದಂಡವತ. ಗುರುಗಳು ಪ್ರಶ್ನೆ ಕೇಳ್ತಾನ ವಾಲ್ಯಾಕೋಳಿ, ಗುರುಗಳು ಇಷ್ಟೆಲ್ಲ ಪಾಪ ಮಾಡಿದೆ ಅಲ್ಲ, ನಾನು ಇದು ಪಾಪತ್ತು ನನಗೆ ಗೊತ್ತಾಗಿಲ್ಲ, ನೀವ್ ಹೇಳಿದ ನಂತರ ಗೊತ್ತಾಗ್ಯದ. ಈ ಪಾಪ ಎಲ್ಲ ಪರಿಹಾರ ಆಗ್ಬೇಕಾರ, ಹೋಗ್ಬೇಕಾರ ನಾ ಏನ್ ಮಾಡ್ಬೇಕು ಅನ್ನೋಂತ ಪ್ರಶ್ನೆ ಕೇಳ್ಯಾನ ವಾಲ್ಯಾಕೋಳಿ. ನಾರದ ಗುರುಗಳು ಹೇಳ್ತಾರ, ವಾಲ್ಯಾಕೋಳಿ ಈ ಅಡವಿಯಲ್ಲೇ ಒಂದು ನಿವಾಂತವಾದ ಸ್ಥಳದಲ್ಲಿ ಕುಳಿತುಕೊಂಡ ರಾಮನಾಮ ಸ್ಮರಣೆ ಮಾಡು. ಇವು ರಾಮಚೇತನಾಕ್ ಬರೋ, ಇಲ್ಲಿ ರಾಮಾಕ್ಷರ ಸರಳದ ಒತ್ತಕ್ಷರ ಇಲ್ಲ. ಇವು ಬರೀ ಮಾರ 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 ಅಂದ ನಾಲ್ಕು ದಿಪ್ಪಾಗಿತ್ತು. ಅಂದ್ರೆ ಹೊಡಿರಿ ಬಡಿರಿ ಕಡಿರಿ ಇದನ್ನ ಮಾಡಿದ್ದೀವಿ, ಬರೇ ಉತ್ತಮರ ಸಂಘ ಮಾಡಿಲ್ಲ. ರಾಮನಾಕ್ ಬರ್ಲಿಲ್ಲ. ಅವಾಗ ನಾರದ ಗುರುಗಳು ಹೇಳ್ತಾರ, ಆ ಮರ ಈ ಮರ, ಆ ಮರ ಈ ಮರ, ಮಾರ 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 ಅಂದ ಅದ ರಾಮ ರಾಮತ್ತು. ಎಷ್ಟೋ ವರ್ಷಗಳಲ್ಲಿ ತಪಸ್ಸು ಮಾಡಿದ, ಹುತ್ತು ಬೆಳೀತು, ಗೇನುದ್ದ ಗಡ್ಡ ಬಂದಾವ. ಅವಾಗ ನಾರದ್ರು ಬಂದು ನೋಡ್ತಾರ, ಯೋಗಂಗಿ ತುಂಬಿದಂತ ಪಾಪ ಎಲ್ಲ ಪರಿಹಾರ ಆತು. ಎದರಿಂದ ಆತಂದ್ರ ರಾಮನಾಮ ಸ್ಮರಣೆದಿಂದ ಆತು. ಎಲ್ಲಾ ಮಂತ್ರ ಒಳಗ ಶ್ರೇಷ್ಠವಾದ ಮಂತ್ರ ರಾಮ ಮಂತ್ರ ಅದ. ಅದಕ್ಕಾಗಿ ಪುರಂದರದಾಸ ಹೇಳ್ತಾರ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮಿಗೆ ಪೇಳಿದ ಮಂತ್ರ ರಾಮ ಮಂತ್ರ ಜಪಿಸೋ. ಶಿವ ಪರಮಾತ್ಮ ರಾಮ ಮಂತ್ರವನ್ನ ಪಠನ ಮಾಡ್ಯಾನ. ಯಾವಾಗ ಮಾಡ್ಯಾನ? ಸಮುದ್ರ ಮಂಥನ ಮಾಡು ಕಾಲಕ್ಕ ಮಂದ್ರಾಜಿನಿ ಪರ್ವತವನ್ನ ಕಡಗೋಳು ಮಾಡಿ, ವಾಸುಕಿ ಹಾವನ್ನ ಹಗ್ಗವನ್ನು ಮಾಡಿ, ಬಾಲದ ಕಡೆ ದೇವತೆಗಳು ಮುಗಿದ ಕಡೆ ದೈತ್ಯರು ಕಡಿಲು ಪ್ರಾರಂಭ ಮಾಡಿದ್ರು. ಮಂದ್ರಾಜಿನಿ ಪರ್ವತ ಮೊಳಲು ಪ್ರಾರಂಭ ಆತು. ಅವು ಪರಮಾತ್ಮನ ಕೂತಾರ ದೇವತೆಗಳು. ಶ್ರೀ ಅನಂತ ಮಧುಸೂದನ ಪದ್ಮನಾಭ ನಾರಾಯಣ ಜಗವ್ಯಾಪಕ ಜನಾರ್ದನ ಆನಂದಗರ ವಿನಾಶ. ಪರಮಾತ್ಮ ಓಡಿ ಬಾ ಅಂದಾಗ ಪರಮಾತ್ಮ ಆಮೆ ಅವತಾರವನ್ನ ತಾಳಿ, ಎರಡನೇ ಅವತಾರ ಕೂರ್ಮ ಅವತಾರ. ಅದು ಮುಳಲು ಪ್ರಾರಂಭ ಆಗದ ಆಮೆ ಅವತಾರವನ್ನ ತಾಳಿ ಬೆನ್ನನ್ನು ಕೊಟ್ಟ ರಕ್ಷಣೆ ಮಾಡ್ತಾನ ಪರಮಾತ್ಮ. ಉದಾಹರಣೆಗೆ ಮಠಾದಿಗಳಲ್ಲೇ ಮಂದಿರಗಳಲ್ಲೇ ಆಮೆಯನ್ನ ಯಾಕೆ ಸ್ಥಾಪನೆ ಮಾಡಿರ್ತಾರ? ಆಮೆಯಲ್ಲಿ ಎರಡು ವಿಶೇಷವಾದ ಗುಣ ಅದಾವ. ಆಮೆ ಮಾತ್ರ ತನ್ನ ಇಂದ್ರಿಯಗಳನ್ನು ಬೇಕಾದಾಗ ಹೊರಗೆ ಬಿಡೋದು, ಬೇಡಾದಾಗ ಒಳಗೆ ತಗೊಳ್ಳೋದು ಮಾಡ್ತದ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ ಆಮೆಗೆ ಸ್ತನಪಾನವಿಲ್ಲ. ಮಕ್ಕಳ ನೆನಪಾದಾಗ ಮಕ್ಕಳು ಹೊಡಿ ತುಂಬತಾವ. ನನ್ನ ಮಕ್ಕಳು ಹೆಂಗಂತ ಅಂತಃಕರಣದಿಂದ ನೋಡಿದಾಗ, ಉದಾಹರಣೆಗೆ ತಾಯಿಯಲ್ಲೇ ಹಳ್ಳಿಯಲ್ಲಿ ತಾಯಿದಾಳ, 1000 ಕಿಲೋಮೀಟರ್ ದೂರದಲ್ಲಿ ಮಗ ಶಾಲಿ ಕಲಿಯಾಕದಾನ. ತಾಯಿ ಮಗನ ನೆನೆಸ್ಯಾಳ, ಮಗ ತಾಯಿ ನೆನೆಸ್ಯಾಳ. ನನ್ನ ತಾಯಿ ಆರಾಮದಾಳಿಲ್ಲ ಅನ್ನೋ ತಾಯಿ ತ ನನ್ನ ಮಗ ಸರಿಯಾಗಿ ಅಭ್ಯಾಸ ಮಾಡ್ತೀವಿ. ಎರಡು ಹೃದಯ ಮಿಡಿತ ಆದಾಗ ಒಂದು ಸೂಚನೆ ಸಿಗ್ತದೆ ನಮಗೆ. ಬಿಕ್ಕ ಅಂತೇಳಿ ಹತ್ತದ, ಈಗ ಅದ್ರ ಹತ್ತದಲ್ಲಿ ಬಿಕ್ರಿ. ಬಿಕ್ ಹತ್ತಿದಾಗ ನಾವ್ ಹೇಳ್ತೀವಿ ನಮಗ ಬೇಕಾದವರು ನಮ್ಮ ಮೇಲೆ ಪ್ರೇಮ ಇದ್ದವ್ರು ನೆನೆಸಾರದ್ದು. ಅದು ಬಹಳ ವಿಶೇಷದ. ಅದಕ್ಕಾಗಿ ತುಕಾಮಣಿ ವತ್ಸದೇನು ಏಕ ಚಿತ್ತಿ ತೈಷೆ ಮಜೆ ಐತಿ ಸಂಭಾಳಿತು. ಆಮೇಲೆ ವಿಶೇಷ ಗುಣಗಳದಾವ. ಅದಕ್ಕಾಗಿ ಏನ್ ಮಾಡಿದಂದ್ರೆ ಪರಮಾತ್ಮ 14 ರತ್ನ ಪ್ರಕಾರ ಮೊದಲು ಹೊಂಟತ್ತ ರತ್ನಪ್ಪ ಅಂದ್ರ ಹಾಲ ವಿಷಾನ ಹೊಂಟದ್ರೆ, ಸಮುದ್ರ ಮಂಥನ ಮಾಡೋ ಕಾಲಕ್ಕ ವಿಷ ಹೊಂಟಾನ. ಆ ವಿಷವನ್ನ ಭೂಮಿಯಲ್ಲಿ ಬಿಟ್ಟರೆ ಭೂಮಿಯನ್ನ ಭಸ್ಮಾಗುವ ಪರಿಸ್ಥಿತಿ ಒಳಗಿತ್ತು. ಅವರು ಕೈಲಾಸನಾಥನ ಕೂಗಿದ್ರು, ಶಂಭೋ ಕೈಲಾಶಿಸ ರಾಜ ತ್ಯಾಶಿ ದಂಡವತ ಮಾಜ. ಕೈಲಾಸನಾಥ ಬಾಪ ಅಂದ್ಕೂಡಲೇ ಕೈಲಾಸನಾಥ ಬಂದ ವಿಷವನ್ನ ಸೇವನೆ ಮಾಡಿದ. ಅವನು ಪರಮಾತ್ಮ ಹೊಟ್ಟಿ ಒಳಗೆ ತಗೊಂಡಿಲ್ಲ, ಕಂಠದೊಳಗೆ ತಗೊಂಡಾನ. ಅದಕ್ಕಾಗಿ ಪರಮಾತ್ಮಗ ನೀಲಕಂಠ ನೀಲಕಂಠ ಅಂತ ಹೆಸರು ಬಿತ್ತು. ವಿಷದ ಬಾಧೆ ಕಡಿಮೆ ಆಗೋಸ್ಕರ ತಲೆಯಲ್ಲಿ ಚಂದ್ರನ್ ಇಟ್ಕೊಂಡ ಚಂದ್ರಶೇಖರ ಚಂದ್ರಶೇಖರ ಹೆಸರು ಬಿತ್ತು. ಗಂಗಾ ಮಾತೆನ ಇಟ್ಕೊಂಡ ಗಂಗಾಧರ ಹೆಸರು ಬಿತ್ಕರ ವಿಷದ ಬಾಧೆ ಮಾತ್ರ ಕಡಿಮೆ ಆಗಿಲ್ಲ. ಹಾವ ಬಹಳ ತಂಪಿರ್ತದಂತ. ಕೊರಳಲ್ಲಿ ವಾಸುಕಿ ಹಾವು ಇಟ್ಟುಕೊಂಡ ಸರ್ಪಭೂಷಣ ನಾಗಭೂಷಣ ಹೆಸರು ಬಿತ್ಕರ ವಿಷದ ಬಾಧೆ ಕಡಿಮೆ ಆಗಿಲ್ಲ. ಎದರಿಂದ ಕಡಿಮೆ ಆಗಿದಪ್ಪ ಅಂದ್ರ ರಾಮನಾಮ ಸ್ಮರಣೆಯಿಂದ ಕಡಿಮೆ ಆಗಿದೆ. ಅದಕ್ಕಾಗಿ ಪುರಂದರದಾಸರ ಪದ್ಯದಲ್ಲಿ ಬರೀತಾರ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಸೋಮಶೇಖರ ತನ್ನ ಭಾಮಿಗೆ ಪೇಳಿದ ಮಂತ್ರ ರಾಮ ಮಂತ್ರ ಜಪಿಸೋ.
ಶ್ರೇಷ್ಠವಾದ ಮಂತ್ರ ರಾಮ ಮಂತ್ರದ. ರಾಮ ಬ್ಯಾರೆ ಅಲ್ಲ, ದೇವಿ ಬ್ಯಾರೆ ಅಲ್ರ. ಇದು ಬಹಳ ತಿಳ್ಕೊಳ್ಳಿ ಮತ್ತು ಬಹಳ ಮಹತ್ವಪೂರ್ಣದ. ರಾಮನ ದೇವಿ, ದೇವಿನ ರಾಮ. ವಿಷ್ಣು ಪರಮಾತ್ಮನ ಅವತಾರವೇ ದೇವಿ ಅದಾಳ. ಆ ಅವತಾರದಿಂದ ಎಲ್ಲ